ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು ರೈತ ಮೋರ್ಚಾ ವತಿಯಿಂದ ಕರೆದಿದ್ದೇವೆ. ರಾಜ್ಯದಲ್ಲಿ ಆಗ್ತಿರುವಂಥ ರೈತರ ಮೇಲೆ ಅನ್ಯಾಯದ ಬಗ್ಗೆ ಇವತ್ತು ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಕೆಲವೊಂದು ವಿಷಯಗಳನ್ನು ಹಂಚ್ಕೋಬೇಕಂತೇಳಿ ಕರೆದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಕಳೆದ 2 ವರ್ಷದಿಂದ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ BJP ಸರ್ಕಾರದಿಂದ ಇದ್ದಂಥ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಎಂದು ಕೊಡ್ತಿದ್ವಿ. ಅದನ್ನು ಸ್ಟಾಪ್ ಮಾಡೋಂಥ ಕೆಲಸವನ್ನು ಮಾಡಿದ್ವಿ ಮತ್ತು ರಾಜ್ಯದ 52 ಲಕ್ಷ ರೈತರಿಗೆ BJP ಸರ್ಕಾರ 4,000 ರೂಪಾಯಿ ಕಿಸಾನ್ ಸನ್ಮಾನ ನಿಧಿಯಲ್ಲಿ ಹಣವನ್ನು ನೀಡ್ತಿದ್ರು. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ ಮತ್ತು ರೈತರ ಕೃಷಿ ಪಂಪ್ ಸೆಟ್ಗಳು ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸೋಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 25,000 ರೂಪಾಯಿ ನಿಗದಿಪಡಿಸಿತ್ತು ಒಬ್ಬ ರೈತರಿಗೆ ಯಾರಾದರೂ ಹಾಕ್ಬೇಕಾದ್ರೆ. ಆದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಒಂದು ಪಂಪ್ ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸೋದಕ್ಕೆ 3 ಲಕ್ಷ ರೂಪಾಯಿಗೆ ಅದನ್ನು ಏರ್ಸಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ರೈತ 3 ಲಕ್ಷ ರೂಪಾಯಿ ಕಟ್ಟಿ TC ಕುಂದಿಸ್ಬೇಕು, ಅವ್ನ ಕಲೆಕ್ಷನ್ ತಗೋಬೇಕಂತಂದ್ರೆ ಬಹಳ ಕಷ್ಟದ ಕೆಲಸ. ಆ 3 ಲಕ್ಷ ರೂಪಾಯಿ ಅವನಿಗೆ ಹೊರೆ ಹಾಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲೆ ಪ್ರತಿ ಕ್ವಿಂಟಲ್ಗೆ 20% ದರವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಿರುವಂತಹ 3,454 ಕೋಟಿ ರೂಪಾಯಿ ಅನುದಾನವನ್ನು ರೈತರಿಗೆ ನಯಾ ಪೈಸನ್ನು ಕೊಡಲಾರೆ 3,454 ಕೋಟಿ ಅನುದಾನವನ್ನು ರೈತರಿಗೆ 1 ರೂಪಾಯಿನೂ ಕೊಡಲಾರ್ದ ಲೂಟಿ ಹೊಡೆಯುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ನಮಗೆ ಬೇಕಾದ ಅವಶ್ಯಕತೆ ಇರೋದು 630 ಲಕ್ಷ ಮೆಟ್ರಿಕ್ ಟನ್ 6.30 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ. ಆದರೆ ಕೇಂದ್ರ ಸರ್ಕಾರ ಇದುವರೆಗೆ ಬಿಡುಗಡೆ ಮಾಡಿರೋದು 8.73 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಅವಶ್ಯಕತೆ ಹೆಚ್ಚಾಗಿ ನಮಗೇನು ಅವಶ್ಯಕತೆ ಇದೆ ಯೂರಿಯಾ ಗೊಬ್ಬರದ್ದು 6.30 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ನಮಗಿದೆ. ಆದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟಿರೋದು 8.73 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಅವಶ್ಯಕತೆ ಹೆಚ್ಚು 2.43 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಎಲ್ಲಾ ಕಡೆ ಇವತ್ತು ರಸಗೊಬ್ಬರ ಸಿಗಲಾರಂತ ಪರಿಸ್ಥಿತಿ ಇದೆ. ಈ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಇವತ್ತು ನಮ್ಮ ಜಿಲ್ಲೆಯಲ್ಲಂತೂ ಕೇಳಾದಂತ ಪರಿಸ್ಥಿತಿ ರಸಗೊಬ್ಬರದಿದೆ. ಇನ್ನು 2.43 ಲಕ್ಷ ಮೆಟ್ರಿಕ್ ಟನ್ ಎಲ್ಲಿ ಹೋಯ್ತು? ನಮಗೆ ಕೊಡೋದು ನಮಗೆಲ್ಲ 6 ಲಕ್ಷದ ಅಂದ್ರೆ 6.30 ಲಕ್ಷ ಮೆಟ್ರಿಕ್ ಟನ್ ಕೊಟ್ಬಿಟ್ರೆ ನಮ್ಮ ರೈತರಿಗೆ ಯಾರು ರೋಡ್ ಮುಂದೆ ನಿಂದ್ರಂತ ಪರಿಸ್ಥಿತಿ ಬರಂಗಿಲ್ಲ, ಯಾರು ಗೊಬ್ಬರದಂತ ಸಾಲ ನಿಂದ್ರಂತ ಪರಿಸ್ಥಿತಿನೇ ಬರಂಗಿಲ್ಲ. ಅಷ್ಟಿದ್ರು ಹೆಚ್ಚಿಗೆ ಕೊಟ್ಟರು ಎಲ್ಲಿ ಹೋಯ್ತು? ಯಾಕೆ ರೈತರು ಕೊಡ್ತಿಲ್ಲ? ಕಳ್ಳ ಸಂತೆಯಲ್ಲಿ ಮಾರಾಟ ಒಂದು ಬಿಸ್ನೆಸ್ ಮಾಡಿಕೊಂಡು ಕೂತಿದ್ದಾರೆ. ಅದಕ್ಕೋಸ್ಕರ ಮತ್ತು ಕಳೆದ 2 ವರ್ಷದ ಕಾಂಗ್ರೆಸ್ ಸರ್ಕಾರದಲ್ಲಿ 3,400ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭೂಸುರಿ ಯೋಜನೆ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ನಾವು ಪ್ರೋತ್ಸಾಹಧನ ಕೊಡ್ತಿದ್ವಿ, ಅದನ್ನು ನಿಲ್ಲಿಸಿದ್ದಾರೆ. ರೈತರಿಗೆ ನೀಡಬೇಕಾದ ಹಾಲಿನ ಪ್ರೋತ್ಸಾಹಧನ ಕಾಂಗ್ರೆಸ್ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಹಾವೇರಿ ಮತ್ತು ರಾಣೆಬೆನ್ನೂರು ರಸಗೊಬ್ಬರ ಖರೀದಿಸುವ ಮುಂದಾದಂತ ರೈತರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ನಾವೆಲ್ಲ BJP ಮುಖಂಡರನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಕರ್ನಾಟಕ ರಾಜ್ಯ ರಸಗೊಬ್ಬರ ಅವೈಜ್ಞಾನಿಕ ದಾಸ್ತಾನು ಸೇವನೆ ಮಾಡಿದ್ದು ಪರಿಣಾಮ ಕರ್ನಾಟಕ ಎಲ್ಲಾ ಜಿಲ್ಲಾದ್ಯಂತ ಈ ಒಂದು ರಸಗೊಬ್ಬರ ಅಭಾವ ಉಂಟು ಮಾಡುವಂತ ಒಂದು ಕೆಲಸವನ್ನ ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರದವರು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಸಚಿವರು ಇಲಾಖೆ ಸಂಪೂರ್ಣ ನಿಷ್ಕ್ರಿಯಾಗಿದೆ. ಯಾಕಂತಂದ್ರೆ ಮುಖ್ಯಮಂತ್ರಿಯವರು ನಿನ್ನೆ ನೋಡಿ ಮಾಧ್ಯಮದಲ್ಲಿ ಮುಖ್ಯಮಂತ್ರಿಯವರು ಹೇಳ್ತಾರೆ ಯಾವತ್ತು ನಮ್ಗೆ ರಸಗೊಬ್ಬರ ಕಮ್ಮಿ ಕೊರತೆನೇ ಇಲ್ಲ ಅಂತ ಹೇಳ್ತಾರೆ. ಕೃಷಿ ಸಚಿವರು ಹೇಳ್ತಾರೆ ನಮ್ಗೆ ಬಹಳ ಕೊರತೆ ಇದೆ ಅಂತ. ಯಾರು ನಮ್ಗೆ ಮತ್ತು
ರಾಜ್ಯ ಎಲ್ಲ ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ ರೈತರಿಗೆ ಗೊಬ್ಬರ ಕೊಡುವಂಥ ಕೆಲಸವನ್ನು ಮಾಡಿ. ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಾಗದಂತರೂ ಹೆಚ್ಚಿನ ನೀರಾವರಿ ಇರುವಂಥದ್ದು ಸುರ್ಪುರ್ ತಾಲೂಕಿನಲ್ಲಿ, ಸುರ್ಪುರ್ ಮತಕ್ಷೇತ್ರದಲ್ಲಿ ಹೆಚ್ಚು ನೀರಾವರಿ ಅಂದ್ರೆ 90% ಇರಿಗೇಷನ್ ಇರುವಂಥದ್ದು. ಇಲ್ಲಿ ನೀವು ಗೊಬ್ಬರ ನೀವು ಯಾರೇ ಒಬ್ಬರು ಗೊಬ್ಬರದ ಅಂಗಡಿಯವ್ರಿಗೆ ಕೇಳ್ರಿ, ಇಲ್ಲಿ ಗೊಬ್ಬರನೇ ಕೊಡ್ತಿಲ್ಲ. ಬೇರೆ ಕ್ಷೇತ್ರಕ್ಕೆ ಇಲ್ಲಿಗಿಂತ ಡಬಲ್ ಕೊಡ್ತಿದ್ದಾರೆ. ಕೃಷಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವೊಂದು ರಾಜಕಾರಣಿಗಳಿಗೆ ಮಣಿದು ನಮಗೆ ಗೊಬ್ಬರ ಕೊಡಲಾರ್ದೇ ಬೇರೆ ಬೇರೆ ಕಡೆ ಹೆಚ್ಚಿನ ಗೊಬ್ಬರ ಕೊಡ್ತಿದ್ದಾರೆ. ಯಾರು ಒತ್ತಡ ಆಗ್ತಾರೋ, ಯಾರ ಮೇಲೆ ಪ್ರೆಷರ್ ಆಗ್ತಾರೋ ಅವ್ರಿಗೆ ಎಷ್ಟೇ ಗೊಬ್ಬರ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಸುರ್ಪುರ್ಗೆ ಯಾಕೆ ಗೊಬ್ಬರ ಕೊಡ್ತಿಲ್ಲ? ಹಂಗಾಗಿ JD ಅವರು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ಮಾಧ್ಯಮದವ್ರಿಗೆ ಹೇಳಿಕೆ ಕೊಡಬೇಕಾಗ್ತದೆ. ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಟನ್ ಗೊಬ್ಬರವನ್ನು ಕೊಡುವಂತ ಕೆಲಸ ಮಾಡಿದ್ರಿ. ಅವ್ರು ಹೇಳಿದ್ರೆ ಯಾರಿಗೂ ಮಾಹಿತಿನೂ ಕೊಡ್ತಿಲ್ಲ. ಗೊಬ್ಬರದ ಅಂಗಡಿಯವರು ಯಾರಿಗೆ ಭೇಟಿಯಾದ್ರೆ ಅವ್ರಿಗೂ ಸ್ಪಂದಿಸ್ತಿಲ್ಲ. ಯಾಕೆ ಇಲ್ಲಿ ಶಾಸಕರು ಸುಮ್ಮನೆ ಸೈಲೆಂಟ್ ಕುಂತು ಮಾಡ್ತಿದ್ದಾರೆ. ಅರೆ ಇದನ್ನು ಈಗ ಗೆದ್ದವರು ನಿಮ್ಮ BJP ಅವರಲ್ಲ, ನಿಮ್ಮ ಕಾಂಗ್ರೆಸ್ ಅವರೇ ಗೆದ್ದಿರೋದು. ಕಾಂಗ್ರೆಸ್ ಅವ್ರ ಶಾಸಕರಿದ್ದೂ ಸುರ್ಪುರ್ ಕ್ಷೇತ್ರಕ್ಕೆ ಯಾಕೆ ತಾರತಮ್ಯ ಮಾಡ್ತಿದ್ರಿ? ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು. ಗೊಬ್ಬರದ ಸಮಸ್ಯೆ ಏನಿದೆ ರಾಜ್ಯ ಮಟ್ಟದಲ್ಲಿ ಮಾತಾಡಿ ಗೊಬ್ಬರದ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಬೇಕು. ಸುಮ್ಮನೆ ಏನು ಕೇಳಿದ್ರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ಈ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದೀನಿ, ನಿಮ್ಗೆ ಪ್ರಿಂಟ್ ಔಟ್ ಕೊಡ್ತೀನಿ. 8.73 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ನಾವು ಕೊಟ್ಟಿದ್ದೇವೆ. ನಿಮ್ಮ ಅವಶ್ಯಕತೆಗಿಂತ 2.43 ಲಕ್ಷ ಟನ್ ಮೆಟ್ರಿಕ್ ಟನ್ ರಸಗೊಬ್ಬರ ಕೊಟ್ಟಿವಿ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ. ಎಲ್ಲಿ ಹೋಯ್ತದು? ನೀವು ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಹೇಳಿಕೆ ಕೊಡ್ತೇನೆ, ಕೆಲವೊಂದು ಕಡೆ ಹೆಚ್ಚಿನ ಒಂದು ದಾಸ್ತಾನು ಮಾಡಿ ಇಟ್ಕೊಂಡಿದ್ದಾರೆ. ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ. ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು 60 ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ. ವಿಶೇಷ ಸೂಚನೆ, ಈ ಶಿಬಿರದ ಕಾಲಾವಧಿ 2 ತಿಂಗಳು ಮಾತ್ರ. ವೇದಾ ಕಣ್ಣಿನ ಆಸ್ಪತ್ರೆ, ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ, STN ಹೋಟೆಲ್ ಎದುರುಗಡೆ, ಮಹಾವೀರ ಕಾಂಪ್ಲೆಕ್ಸ್, ಯಾದಗಿರಿ. ಸಂಪರ್ಕಿಸಿ 9677387642.